ಯಾರು ಪ್ರಾಣ ಹೋದ್ರ ಪರವಾಗಿಲ್ಲ ಯತ್ನಾಳ್ ಮಾಡಬಾರ್ದು. ನಾವು ಯಾರು ದಿಂಗಲಾಸರ ಧನಲ್ಲಾಲೇಶ್ವರ ಯಡಿಯೂರಪ್ಪನವ್ರ ಚೇಲಾಗಿ ಕೆಲಸ ಮಾಡ್ತೀರಾ? स्वागत है आपका बी न्यूज नेशन में। मैं हूं आबिद हुसैन शेख। मैं सीएम बना तो येडियूरप्पा झेल जाएंगे, यत्नाल का बड़ा बयान। बीजापुर सिटी एमएलए बसनगौड़ा पाटिल यत्नाल ने कहा कि मैं किसी के आगे सिफारिश करके वाजपेयी जी के सरकार में मंत्री नहीं बनाता। मेरी ईमानदारी को देखकर वाजपेयी जी ने मुझे केंद्र मंत्री बनाया था। सीएम बोम्मई को हमारे सारे विधायकों की राय लेकर बीजेपी हाईकमांड ने सीएम के लिए चुना है, ना ही येडियूरप्पा के कहने पर। अगर मैं सीएम बनता हूँ तो येडियूरप्पा ने जो 10,000 करोड़ का भ्रष्टाचार किया है उसका पर्दाफाश करके जेल भेज दूंगा। येडियूरप्पा को मुझसे डर है, इसलिए मुझे सीएम नहीं बनाया गया। मठाधीश येडियूरप्पा के चेले बनकर काम कर रहे हैं, ऐसे कई इल्ज़ाम लगाकर फिर से येडियूरप्पा पर निशाना साधा एमएलए यत्नाल ने। ಆಗ್ತದೆ ಒಳ್ಳೆಯ ಮಂತ್ರಿಗಳನ್ನ, ಪ್ರಾಮಾಣಿಕರನ್ನ, ಹಿಂದುತ್ವ ಪರವಾಗಿರೋರನ್ನ ಮುಂದಿನ ದಿವಸಗಳಲ್ಲಿ ಚುನಾವಣೆಯಲ್ಲಿ BJP ಆರಿಸ್ತರುವಂಥ ಶಕ್ತಿ ಇದ್ದವ್ರನ್ನ ಮಾಡಲಿ. ಅದರ ಸಲುವಾಗಿ ನಾವು ದಿಲ್ಲಿಗೆ ಹೋಗಿ ಲಾಬಿ ಮಾಡುವಂಥ ಅವಶ್ಯಕತೆ ಇಲ್ಲ. ನನಗೆ ಹೈಕಮಾಂಡ್ ಮ್ಯಾಗ ವಿಶ್ವಾಸ ಇದೆ. ಯಡಿಯೂರಪ್ಪನವರೇ ಎಲ್ಲ ಹೇಳಿದ್ದನ್ನೇ ಆಗೋದಿಲ್ಲ, ಮತ್ತು ಅವ್ರು ಎಲ್ಲ ಹೇಳಿದ್ದು ಅವ್ರದ್ದೇ ಆಗೋದಿದ್ರೆ ಅವ್ನು ತೆಗೆಯುವಂಥ ಅವಶ್ಯಕತೆಯೂ ಇರಲಿಲ್ಲ. ಅದಕ್ಕೆ ಅವ್ರು ಹೇಳಿದಂಥವ್ರು ಮುಖ್ಯಮಂತ್ರಿ ಮಾಡಿಬಿಟ್ಟಾರೆ. ಯತ್ನಾಳ್ ಮಾಡಬಾರ್ದತ್ತು ಒಂದು ಕಂಡೀಷನ್ ಇತ್ತು ಅವ್ರದ್ದು. ಯಾರು ಪ್ರಾಣ ಹೋದ್ರ ಪರವಾಗಿಲ್ಲ ಯತ್ನಾಳ್ ಮಾಡಬಾರ್ದು. ಯತ್ನಾಳ್ ಆಗಿಲ್ಲ. ಇನ್ನು ಇಡೀ ಸಚಿವ ಸಂಪುಟ, ನಿಗಮ ಮಂಡಳಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಹಿಂದುತ್ವ ಪರವಾಗಿರುವಂಥವ್ರು, BJP ಕಟ್ಟಿ ಬೆಳೆಸಂಥ ನಿಷ್ಠಾವಂತರು ಮಾಡಬೇಕು ಅನ್ನೋದು ನಮ್ಮ ಆದೇಶ ಇದೆ, ಆಗ್ರಹ ಇದೆ. ಅದರ ಜೊತೆಗೆ ಬಿಜಾಪುರ ಜಿಲ್ಲೆಯನ್ನು ಕಡೆಗಣಿಸಿದ್ರೆ ಅದರ ಗಂಭೀರ ಪರಿಣಾಮ ಆಗ್ತದೆ ಮುಂದಿನ ದಿವಸದಲ್ಲಿ. ಸರ್, ಈಗ ಪಂಚಮಸಾಲಿ ಸಮುದಾಯದ ಹೋರಾಟದಿಂದಾಗಿ ಇಬ್ಬರಿಗೂ ಲಾಸ್ ಆಯ್ತಂತ ಸರ್. ನಿರಾಣಿಯವರಿಗೆ ನಿಮಗೆ, ಕೂಡಲ ಸಂಗಮ ಸಂಘಗಳು ನಿಮ್ಮ ಪರವಾಗಿ, ಹರಿಹರ ಸಂಘಗಳು ಅವ್ರ ಪರವಾಗಿ, ಹಾಗಾಗಿ ಇಬ್ಬರದು ಸಾವಾಸನೆ ಬೇಡಪ್ಪ ಅನ್ನೋ ಲೆಕ್ಕಕ್ಕೆ ಬೆಲ್ಲದವ್ರು ಮುಂದೆ ಬಂದ್ರ ಅಂತ ಸರ್. ಈಗ ಇಬ್ಬರು ನೀವಿಬ್ಬರು ಭಾಳ ವರ್ಷಗಳಿಂದ ಹೋರಾಟದವ್ರು ಇದು ಮಾಡ್ದವರು, ನಿಮ್ಗಿಂತ ಮುಂದೆ ಅವ್ರು ಬರೋ ಕಾರಣ ಇದೇನಾ ಅಂತ ಸರ್? ನೋಡ್ರಿ, ಯಾರ್ದು ಎಷ್ಟು ಅವರ ಜನಪ್ರಿಯತೆ ಐತಿ, ಅವರ ಒಂದು ಅನುಭವ ಐತಿ, ಅದ್ರ ಮ್ಯಾಗಿಂದ ಎಳಿಬೇಕು. ಯಾವುದೋ ಅವರು ಪಂಚಮಸಾಲಿ ಸಮಾಜದ ಅದಕ್ಕೆ ಏನಾರೇ ಜಾತಿಗೆ ಇದಕ್ಕೆ ಸಂಬಂಧ ಇಲ್ಲ. ಮತ್ತು ಅದ್ರ ಮ್ಯಾಗ ಯಾರನ್ನೋ ಒಬ್ಬರನ್ನ ತಂದು ಏನೋ ಅನುಭವ ಇಲ್ಲಾರ್ದು ಅಂತಂದು ನಾವು ಏನೋ ಮಾಡ್ತೀವಿ ಅಂದ್ರೆ ಪಕ್ಷ ಮುಂದಿನ ದಿವ್ಸನಾಗ ಅದರದ್ದು ಪರಿಣಾಮ ಎದುರಿಸ್ಬೇಕಾಗ್ತದೆ. ಸುಮ್ಮನೆ ಏನು ಈಗ ಯತ್ನಾಳನ್ನ ಮುಗಿಸ್ಬೇಕತ್ತೆ ಅವನ ಒಬ್ಬನ ಅನನುಭವ ಅಂತಂದ್ರೆ ಏನಾಗ್ತದ? ಯತ್ನಾಗಿರುವಂಥ ಸೀನಿಯಾರಿಟಿ ಯಾರ್ದಾದ್ರು ಇದೆಯಾ BJPಯಲ್ಲಿ? ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ ನಂತರ ಯಾರದ ಕರ್ನಾಟಕದಲ್ಲಿ? ನಾವು ಅದೀವಿ. ನಾವು ವಾಜಪೇಯಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆದವರು. ನಮ್ಮ ಅನುಭವ 5 ಟರ್ಮ್ ನಾವು ಆರಿಸಿ ಬಂದೀವಿ. ಹಾಂ, ಯತ್ನಾಳರು BJP ಬಿಟ್ಟು ಹೋಗಿದ್ರೆ ಅಂತ ಹೇಳ್ತಾರೆ ಕೆಲವೊಂದು ಮಂದಿ. ಮತ್ತು ಯಡಿಯೂರಪ್ಪ ಹೋಗಿರಲಿಲ್ಲ. ಬೊಮ್ಮಾಯಿರೇನು BJP ಮೂಲ BJPಗರು ಏನು RSSನಲ್ಲಿ ಏನಾದರೂ ಧ್ವಜ ಪ್ರಣಾಮ ಮಾಡ್ಯಾರ? ಏನೋ ಅವೆಲ್ಲ ಸುಮ್ಮನೆ ನೆಪದಿಂದ ಏನಾಗೋದಿಲ್ಲ. ಕರ್ನಾಟಕದಲ್ಲಿ ಮತ್ತೆ BJP ಹೊರಬೇಕಾದ್ರೆ, ಹಿಂದುತ್ವ ಉಳಿಬೇಕಾದ್ರೆ, ನಿಷ್ಠಾವಂತರು BJPಯಲ್ಲಿ ಅಸ್ತಿತ್ವ ಉಳಿಬೇಕಾದ್ರೆ ಪಕ್ಷನ ಒಳ್ಳೆ ನಿರ್ಣಯ ತಗೋತಾರತ್ತು ವಿಶ್ವಾಸ ಇದೆ. ಪಕ್ಷದ ಹಿರಿಯ ಈ ಮಠಾಧೀಶರು ಹಿಡಿದು ಮಂತ್ರಿ ಆಗೋದು ಪರಿಸ್ಥಿತಿ BJP ಹಿರಿಯ ನಾಯಕರಿಗೂ ಬತ್ತಲ್ಲ. ಅಂದ್ರೆ BJP ಒಳಗೆ ಹೈಕಮಾಂಡ್ ಇಲ್ಲೇನು? ಹಂಗಾದ್ರೆ ಹೈಕಮಾಂಡ್ ದಿಲ್ಲಿಗೆ ಅದಕ್ಕೆ ಹೋಗ್ಬೇಕು. ಎಲ್ಲ ಮಠಾಧೀಶ ಚಿತ್ರದುರ್ಗ ಸ್ವಾಮಿಗಳ ಬಲ್ಲಿ ಅವ ಯಾರು ದಿಂಗಲಾಸರ ಧನಲ್ಲಾಲೇಶ್ವರ. ಹಾಂ, BJP ನಾಶ ಆಗ್ತದೆ ಅಂತ ಹೇಳ್ತಾರೆ ಅವ್ರು. ಮಠದಾಗ ಕೂತು ಧರ್ಮ ಬೋಧನೆ ಮಾಡಬೇಕು, ಲವ್ ಜಿಹಾದ್, ಗೋ ಹತ್ಯೆ ಬಗ್ಗೆ ಮಾತಾಡಲಿ, ಈಗ ಹೋರಾಟ ಮಾಡಲಿ. ಅರಮನೆ ಮೈದಾನದಲ್ಲಿ ಸಮಾನ ನಾಗರಿಕ ಸಂಹಿತೆ ತರೋದಕ್ಕೆ ಹೋರಾಟ ಮಾಡಲಿ. ಈಗೇನು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರು ಸಬ್ಸಿಡಿ 2 ಮಕ್ಕಳು ಇದ್ದವ್ರಿಗೆ ಅಷ್ಟೇ ಸಬ್ಸಿಡಿ ಕೊಡಬೇಕು. ಈಗ 20 ಮಕ್ಕಳು 3 ಹೆಂಡ್ರಾದವ್ರಿಗೆ ಸಬ್ಸಿಡಿ ಕೊಡೋದು ಬಂದ್ ಮಾಡ್ಬೇಕತ್ತೇನು ಕಾನೂನು ತರ್ಲಕತ್ತಾರಲ್ಲ. ಅದ್ರ ಪರವಾಗಿ ಕರ್ನಾಟಕದಲ್ಲಿ ಜಾರಿ ಮಾಡ್ಲತ್ತಿ ಮಠಾಧೀಶರು ಹೋರಾಟ ಮಾಡಲಿ. ಮತಾಂತರ ಆಗ್ತಾಯಿದೆ. ಎಷ್ಟೋ ನಮ್ಮ ಹಿಂದೂ ಹೆಣ್ಮಕ್ಳ ಲವ್ ಜಿಹಾದ್ನಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಇದಕ್ಕೆ ಮಠಾಧೀಶರ ಕಾಣಿಕೆಯನ್ನು ಯಡಿಯೂರಪ್ಪನವ್ರ ಚೇಲಾಗಿ ಕೆಲಸ ಮಾಡ್ತೀರಾ? 10,000 ರೂಪಾಯಿ ಒಂದು ಪಾಕೆಟ್ನಲ್ಲಿ ಹಾಕಿಕೊಟ್ರು ಯಡಿಯೂರಪ್ಪವ್ರ ಮನೆಯಲ್ಲಿ. ಅದರಲ್ಲಿ 8,000 2,000 ಒಬ್ಬ ಕತ್ತರಿಸದ ಅವರ ಒಬ್ಬ ಲೀಡ್ರು.
ಇನ್ನೊಬ್ಬ ಸ್ವಾಮಿ ಅವತನ ಹಂಚದಿನ ತಮ 2,000 ಕತ್ತರಿಸದ. ಮಠಾಧೀಶರಿಗೆ ಹೋಗಿದ್ದೆ 6,000 ರೂಪಾಯಿ ಕತ್ತರಿಸೋ ಕಂಪ್ನಿನೇ ಇವತ್ತು ಏನು ನಿಗಮ ಮಂಡಳಿ ಅಧ್ಯಕ್ಷರಾಗ್ಯಾರ. BJP ಕಟ್ಲಾರ್ದವ್ರೆ ಯಡಿಯೂರಪ್ಪನವ್ರ ಚಾಕ್ರಿ ಏನು ಮಾಡ್ತಾರೆ, ವಿಜೇಂದ್ರ ರಾತ್ರಿ ವ್ಯವಸ್ಥೆ ಮಾಡೋರು ಇವತ್ತೆಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಆಗ್ಯಾರ. ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ಸಿಗೆ ನಾವೇ ತಾಂಬೂಲು ಕೊಟ್ಟು ನೀವು ಬರ್ರಿಯಪ್ಪ ಮುಖ್ಯಮಂತ್ರಿ ಆಗಿರುತ್ತೆ ಹೇಳೋಕ್ಕೆ ಅನಿವಾರ್ಯವಾದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸರ್ ಹಣದ ವಿಚಾರದ ಸ್ವಾಮಿಗಳು ಗಲಾಟೆ ಏನು ನೀವು ತೋರಿಸೋದೇ ಯಡಿಯೂರಪ್ಪನ ಗುಣಗಾನ ಮಾಡೋದು, ವಿಜೇಂದ್ರ ಹುಲಿ ಅನ್ನೋದು ಇದ್ರಾಗೆ ನಿಮ್ಮದು. ನೀವು ಹಣೆ ಬಾರನು ಹಿಂಗೆ ಆಗೈತಿ. ಅಲ್ಲ ಏನೇ ಸ್ವಾಮಿಗಳು ಮತ್ತು ಸ್ವಾಮಿಗಳು ಎಷ್ಟು ಕೆಲವೊಂದು ಮಂದಿ ಸ್ವಾಮಿಗಳು ನೋವಾಗೈತಲ್ಲ ಅಟ್ಟು ಕೆಲವೊಂದು ಮಾಧ್ಯಮದವ್ರಿಗೂ ನೋವಾಗೈತಿ. ತಿಂಗಳ ಕೊಡು ಗಿರಾಕಿ ವಿಜೇಂದ್ರ ಹೋದಲ್ಲ ಅಂತ ನೋವು ನಿಮಗೂ ಆಗೈತಿ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और ख़बरों के लिए देखते रहिए बी न्यूज़ नेशन।